ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಚಂದನಾ ಶೆಟ್ಟಿ. ನಮ್ಮ ಮೆಟ್ರೋ ಸಿಲಿಕಾನ್ ಸಿಟಿ ಮಂದಿಯ ಸಂಚಾರ ನಾಡಿ. ದೇಶದಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಇರೋ ಈ ಬೆಂಗಳೂರಲ್ಲೇ ಬಹುಪಾಲು ಮಂದಿ ಸಂಚಾರಕ್ಕೆ ಆಯ್ಕೆ ಮಾಡೋದು ನಮ್ಮ ಮೆಟ್ರೋನೇ. ಆದ್ರೆ ಸದ್ಯಕ್ಕೆ ಮೆಟ್ರೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಹಾಗಾದ್ರೆ ಏನಿದು ಸುದ್ದಿ? ಕಂಪ್ಲೀಟ್ ಆಗಿ ನೋಡೋಣ ಈ ವಿಡಿಯೋದಲ್ಲಿ. ನಮ್ಮ ಮೆಟ್ರೋ ಇಡೀ ಬೆಂಗಳೂರಿನ 4 ದಿಕ್ಕಿಗೂ ಮೆಟ್ರೋ ಕನೆಕ್ಟಿವಿಟಿ ಇದೆ. ಸದ್ಯಕ್ಕೆ ಹಸಿರು ಮಾರ್ಗ, ನೇರಳೆ ಮಾರ್ಗ ಜೊತೆಗೆ ಹೊಸದಾಗಿ ಕಾರ್ಯಾಚರಣೆ ಮಾಡ್ತಿರೋ ಯೆಲ್ಲೋ ಮಾರ್ಗ. ಒಟ್ಟು ಬೆಂಗಳೂರಲ್ಲಿ 83 ಮೆಟ್ರೋ ಸ್ಟೇಷನ್ಗಳಿದ್ದಾವೆ. ನಿತ್ಯ ಈ ಎಲ್ಲ ಮೆಟ್ರೋ ನಿಲ್ದಾಣಗಳಲ್ಲೂ ಲಕ್ಷಾಂತರ ಜನ ಪ್ರಯಾಣಿಸ್ತಾರೆ. ಆದ್ರೆ ಕಳೆದ ಕೆಲವು ದಿನಗಳಿಂದ ನಮ್ಮ ಮೆಟ್ರೋ ದರ ಏರಿಕೆಯಾಗುತ್ತೆ ಅನ್ನೋ ಚರ್ಚೆ ನಡೀತಾನೆ ಇದೆ. ಅಷ್ಟಕ್ಕೂ ಕಳೆದ ಬಾರಿ ಇದೇ ಟೈಮ್ನಲ್ಲಿ ಸತತ 7 ವರ್ಷಗಳ ಬಳಿಕ ಮೆಟ್ರೋ ದರವನ್ನ ಏರಿಕೆ ಮಾಡಲಾಗಿತ್ತು. ಅಂದ್ರೆ 101% ಏರಿಕೆ ಮಾಡಿ ಆದೇಶ ನೀಡಲಾಗುತ್ತೆ. ಆದ್ರೆ ಸಾರ್ವಜನಿಕರ ಆಕ್ರೋಶ ಹೆಚ್ಚಾದ ಬೆನ್ನಲ್ಲೇ 71%ಗೆ ಇಳಿಕೆ ಮಾಡಲಾಯಿತು. ಆಮೇಲೆ ಒಂದು ನಿರ್ಧಾರ ಮಾಡಲಾಗುತ್ತೆ, ಒಂದು ಪ್ರಾಧಿಕಾರ ರಚನೆ ಆಯಿತು, ಫೇರ್ ಫಿಕ್ಸೇಷನ್ ಕಮಿಟಿ. ಅದರಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದವರು ಇರ್ತಾರೆ. ಏಕಾಏಕಿ ಒಮ್ಮೆಲೆ ದರ ಏರಿಸಿ ಜನರಿಗೆ ಬರ್ಡನ್ ಮಾಡೋದಕ್ಕಿಂತ ಪ್ರತಿ ವರ್ಷ 5% ದರ ಏರಿಸೋಕೆ ನಿರ್ಧಾರ ಮಾಡಲಾಗುತ್ತೆ. ಈ ಬೆನ್ನಲ್ಲೇ ಈ ವರ್ಷವೂ ಕೂಡ ದರ ಏರಿಕೆ ಮಾಡೋ ತೀರ್ಮಾನ ಕೈಗೊಳ್ಳಲಾಗಿದೆ. ಇದು ಒಂದು ಪಾರ್ಟ್ ಆದ್ರೆ, ಮತ್ತೊಂದು ಕಡೆ ನಮ್ಮ ದೇಶದಲ್ಲಿ ಯಾವ ಮೆಟ್ರೋ ನಿಲ್ದಾಣ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಹಾಗೆ ಯಾವುದು ಚೀಪೆಸ್ಟ್ ಮೆಟ್ರೋ ನಿಲ್ದಾಣ ಅನ್ನೋ ಡೀಟೇಲ್ಸ್ ನೋಡೋಣ. ನಂಬರ್ 5 ಕೋಲ್ಕತ್ತಾ. ನೀವು ಎಷ್ಟೇ ಟ್ರಾವೆಲ್ ಮಾಡಿದ್ರು ಇಲ್ಲಿ ಗರಿಷ್ಠ ಮೊತ್ತ ಜಸ್ಟ್ 50 ರೂಪಾಯಿ ಮಾತ್ರ. ನಂಬರ್ 4 ಹೈದರಾಬಾದ್. ಗರಿಷ್ಠ 69 ರೂಪಾಯಿಯಲ್ಲಿ ನೀವು ಟ್ರಾವೆಲ್ ಮಾಡಬಹುದು. ನಂಬರ್ 3 ಮುಂಬೈ ಮೆಟ್ರೋ. ಪ್ರಯಾಣ ದರ 80 ಕಿಲೋಮೀಟರ್ ಜಾಲ ಹೊಂದಿರೋ ಮುಂಬೈ ಮೆಟ್ರೋದಲ್ಲಿ 42 ಕಿಲೋಮೀಟರ್ಗಿಂತ ಹೆಚ್ಚು ವ್ಯಾಪಿಸಿದೆ. ನಾವು ಗರಿಷ್ಠ 80 ರೂಪಾಯಿ ಕೊಟ್ಟು ಟ್ರಾವೆಲ್ ಮಾಡಬಹುದು. ಇನ್ನು ನಂಬರ್ 2 ದೆಹಲಿ ಮೆಟ್ರೋ ದರ. ದೆಹಲಿ ಮೆಟ್ರೋ 394 ಕಿಲೋಮೀಟರ್ ನೆಟ್ವರ್ಕ್ ಇದೆ. ಇಲ್ಲೇ ನಾವು ಗರಿಷ್ಠ 64 ರೂಪಾಯಿಯಲ್ಲಿ ಸುತ್ತಬಹುದು. ಇನ್ನು ದೇಶದ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಇರೋದು ಬೇರೆಲ್ಲೂ ಅಲ್ಲ, ನಮ್ಮ ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ. ಜಸ್ಟ್ 20 ಕಿಲೋಮೀಟರ್ಗೆ 70 ರೂಪಾಯಿ ಕೊಟ್ರೆ ಗರಿಷ್ಠ ಟ್ರಾವೆಲ್ ಮಾಡಬೇಕು ಅಂದ್ರೆ 95 ರೂಪಾಯಿ ಇದೆ. ಚೀಪೆಸ್ಟ್ ಕೋಲ್ಕತ್ತಾ ಆದ್ರೆ ಕಾಸ್ಟ್ಲಿಯೆಸ್ಟ್ ಬಂದು ನಮ್ಮ ಮೆಟ್ರೋರೇ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸುದ್ದಿ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.